ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್. ನೋಡಿ ಫ್ರೆಂಡ್ಸ್, ಆಚೆ ಕಡೆ ಕ್ಲೈಮೇಟು ತುಂಬ ಕೋಲ್ಡ್ ಇದೆ, ಚೋಳಿ ಚೋಳಿ ಥರ ಇದೆ. ಅದಕ್ಕೋಸ್ಕರ ನಾನು ನೈಟ್ಗೆ ಹುರುಳಿಕಾಳು ಇದೆಯಲ್ವ, ಹುರುಳಿಕಾಳು ಹುರಿದ್ಬಿಟ್ಟು ಇದು ರಸ ಮಾಡೋಣ ಅಂತ ಇದ್ದೀನಿ. ರಸ ಮಾಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹುರುಳಿಕಾಳು ಬಸ್ಸಾಂಬಾರು ಮಾಡ್ತೀನಿ. ನೋಡಿ, ಊರಿಂದ ತಂದಿರೋ ಕಾಳು ಎಷ್ಟು ಚೆನ್ನಾಗಿದೆ. ಈ ಥರ ಕೋಲ್ಡ್ ಸೀಸನಲ್ಲಿ ಹುರುಳಿಕಾಳು ತಿಂದರೆ ತುಂಬ ಒಳ್ಳೆಯದು. ಇವಾಗ ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಬೇಯಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹುರುಳಿಕಾಳು ಹುರಿದ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಬ್ರೌನಿ ಬೇರೆ ತುಂಬ ಗಲಾಟೆ ಮಾಡುತ್ತೆ. ಮಾಡ್ತೀನಿ ನೋಡಿ, ಹುರುಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನಿ ಎಷ್ಟು ಗಲಾಟೆ ಮಾಡುತ್ತಂದರೆ ಅಷ್ಟು ಗಲಾಟೆ ಮಾಡುತ್ತೆ ನಮ್ಮ ಬ್ರೌನಿ. ಏನು ಮಾಡ್ತಾಯಿದ್ದೀನಿ ನೀನು? ಹಾಂ, ಹಾಕ್ಕೊಟ್ಟಾಗ ಊಟ ಮಾಡಲ್ಲ. ನೋಡಿ, ಹುರುಳಿ ಚೆನ್ನಾಗಿ ಹುರಿತಿದ್ರೆ ಗಮ್ ಅಂತ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಚಿಕ್ಕ ಹುಡುಗರಿದ್ದಾಗ, ಚಿಕ್ಕ ಮಕ್ಕಳಲ್ಲಿ ಈ ಥರ ನಮ್ಮಮ್ಮ ಕಾಳು ಉರಿತಾ ಇರುವಾಗೇ ಅರ್ಧ ತಿಂದಾಕ್ಬಿಡ್ತಾಯಿದ್ವು ಫ್ರೆಂಡ್ಸ್ ಕಾಳನ್ನ. ಇನ್ನು ನಮ್ಮಮ್ಮ ಇದು ಹುರಿದ್ಬಿಟ್ಟು ಇದಕ್ಕೆ ಉಪ್ಪು ನೀರು ಹಾಕ್ಬಿಟ್ಟು ಕೊಡ್ತಾಯಿದ್ರು, ತುಂಬ ಚೆನ್ನಾಗಿರ್ತಾಯಿತ್ತು. ಇಷ್ಟು ಕಾಳು ಹಾಕಿದ್ರೆ ನಾವೆಲ್ಲ ಫುಲ್ ತಿಂದಾಕ್ಬಿಡ್ತಾಯಿದ್ವಿ, ಒಂದಿಷ್ಟೇ ಸಾಂಬಾರಿಗೆ ಆಗ್ತಾಯಿತ್ತು. ಅದಕ್ಕೆ ನಮ್ಮಮ್ಮ ಏನು ಮಾಡೋದು, ಜಾಸ್ತಿನೇ ಕಾಳು ಉರಿತಾ ಇದ್ಲು, ಮಕ್ಕಳೆಲ್ಲ ತಿಂತಾರೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಚಿಟಪಟ ಅಂತ ಚೆನ್ನಾಗಿ ಫ್ರೈ ಆಗಿದೆ. ನೀವು ನೋಡ್ಬೋದು, ನೋಡಿ ಕಾಳು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಬತ್ತಿ ಕಮ್ಮಿ ಇಟ್ಕೊಂಡು ಹುರ್ಕೋಬೇಕು. ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ ವಿಸಿಲ್ ಹೊಡ್ಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಕಾಲು ತೊಳೆದಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಒಂದು 5-6 ವಿಸಿಲ್ಲೇ ಕೂಗಿಸ್ಕೊಳ್ಳೋಣ, ಯಾಕಂದರೆ ಕಾಳು ನೆನೆಸಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಂದು 5-6 ವಿಸಿಲ್ ಕೂಗಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಹುರುಳಿಕಾಳು ಸಾಂಬಾರ್ಗೆ ಬೇಕಾಗಿರೋದು ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕರಿಬೇವು ಸೊಪ್ಪು, ಒಂದು ಚಿಕ್ಕದೊಂದು ನಿಂಬೆಹಣ್ಣಿನಷ್ಟು ದಪ್ಪ ಹುಣಸೆಹಣ್ಣು, ಕೊಬ್ಬರಿ, ಟೊಮೊಟೊ, ಚಿಕ್ಕ ಈರುಳ್ಳಿ. ಇದು ಮಾಡೋದು ತುಂಬ ಸುಲಭ, ಆದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಳೆ ಸೀಸನಲ್ಲಿ ಇದು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೆಗಡಿ, ಕೆಮ್ಮು ಅದೆಲ್ಲ ಬರಲ್ಲ. ಹುರುಳಿಕಾಳು ಸಾರು ಮಾಡಿ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆದಷ್ಟು ಮಾಡ್ಕೊಂಡು ತಿನ್ನಿ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇವಾಗ ನೋಡಿ, ಸ್ವಲ್ಪ ನಾನು ಜೀರಿಗೆ ಜಾಸ್ತಿನೇ ತೊಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಇವಾಗ ಜೀರಿಗೆ, ಮೆಣಸು ಇದೆರಡು ಹುರ್ಕೊಳ್ಳೋಣ. ನೋಡಿ, ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ.
ಇವಾಗ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊತೀನಿ. ಸ್ವಲ್ಪ ಹಂಗೆ ಬೆಚ್ಚಗೆ ಮಾಡ್ಕೊತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡಿಬಿಟ್ಟು ಜೀರಿಗೆ ಹುರ್ಕೊಂಡ್ವಲ್ಲ, ಸ್ಟವ್ ಆಫ್ ಮಾಡಿಬಿಟ್ಟು ಅದು ಬಾಣಲಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಅದೇ ಬಿಸಿ ಆಗುತ್ತೆ. ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಕರಿಬೇವು ಸೊಪ್ಪು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀವಲ್ಲ, ಈ ಕರಿಬೇವು ಸೊಪ್ಪು ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಬಿಡ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಸ್ಟವ್ ಹಚ್ಕೊತೀನಿ. ಸ್ಟವ್ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನೋಡಿ, ಸಾಂಬಾರಿಗೆ ನೀವು ಖಾರದ ಪುಡಿ ಎದುರು ತೊಗೋಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿ ಎದುರು ತೊಗೋಬೋದು. ಎರಡರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಇದ್ದರೆ ಅದನ್ನು ತೊಗೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ನಮ್ಮ ಸಾಂಬಾರಿಗೆ ಕೊಬ್ಬರಿ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಪೌಡ್ರ್ ಹಾಕ್ಕೊತೀನಿ. ನಾನು ಕೊಬ್ಬರಿ ಯಾವಾಗ ಹೊಡಿತೀನೋ ಆವಾಗ ಒಣಗಿಸ್ಬಿಟ್ಟು ಒಂದು ಡಬ್ಬ ಇಟ್ಕೊತೀನಿ. ಹಸಿ ಕೊಬ್ಬರಿನೂ ಒಂದು ಡಬ್ಬ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಆವಾಗ ನನಗೆ ಸಾಂಬಾರಿಗೆ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಡಬ್ಬದಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ. ಡೀಪ್ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹುರ್ಕೋಬೇಕು ಚೆನ್ನಾಗಿ. ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿ ತಿಂದರೆ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಅದು ಫ್ರೈ ಮಾಡ್ಕೊಂಡಿದ್ನಲ್ಲ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಜೀರಿಗೆ, ಮೆಣಸು ಫಸ್ಟು ಎಣ್ಣೆ ಹಾಕ್ದಿರ ಹಂಗೆ ಹುರ್ಕೊಂಡು ಹಾಕಿದ್ದೀನಿ. ಮತ್ತು ಕರಿಬೇವು ಸೊಪ್ಪು ಹಂಗೆ ಫ್ರೈ ಮಾಡಿಬಿಟ್ಟು ಹಾಕಿದ್ದೀನಿ, ಎಣ್ಣೆ ಹಾಕಿಲ್ಲ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಇದನ್ನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಒಗ್ಗರಣೆಗೆ, ಕಾಳಿಗೆ ಒಗ್ಗರಣೆ ಹಾಕ್ತೀವಲ್ವ ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಹಸಿ ಕೊಬ್ಬರಿ, ಇದಕ್ಕೆ ಒಂದೆರಡು ಬೆಳ್ಳುಳ್ಳಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದು ಮಿಕ್ಸಿ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಕಾಳು ಬೆಂದಿದೆ. ನೋಡಿ, ಈ ನೀರು ಇದೆಯಲ್ವಾ, ಈ ನೀರಿಗೆ ನಾವು ಖಾರ ರುಬ್ಬಿಟ್ಟು ಹಾಕಬೇಕು. ಕಾಳು ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಕಾಳು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೋಬೇಕು. ಘಾಟು ಜಾಸ್ತಿ ಆಯಿತು. ಕಾಳಿದೆಯಲ್ವ, ಇದು ಸ್ವಲ್ಪ ರುಬ್ಬೋದಕ್ಕೆ ಹಾಕ್ಕೋಬೇಕು. ಮಸಾಲೆ ಜೊತೆ ರುಬ್ಕೋಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕಿದ್ದೀನಿ. ಇವಾಗ ಇದಕ್ಕೆ ನೋಡಿ, ಹುಣಸೆಹಣ್ಣು ನೀರು ಅವಾಗೆ ಹಾಕ್ಕೊಂಡಲ್ಲ, ಇನ್ನೂ ಸ್ವಲ್ಪ ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಕೊಂಡು ಆ ನೀರನ್ನ ಹಾಕ್ಕೊತೀನಿ. ಉಪ್ಪನ್ನ ನಾವು ನೋಡಿಕೊಂಡು ಹಾಕ್ಕೋಬೇಕು. ಯಾಕಂದರೆ ಉಪ್ಪು ನಾವು ಕಾಳು ಬೇಯಿಸೋವಾಗೂ ಉಪ್ಪು ಹಾಕಿರ್ತೀವಲ್ವ, ಉಪ್ಪನ್ನ ನಾವು ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ, ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಹುರುಳಿ ಕಾಳು ಬಸ್ಸಾಂಬಾರು ಮಾಡೋದು. ಕಾಳು ಹುರ್ಕೊಂಡ್ರೆ ಅದು ನಾವು ನೀರು ಬಗ್ಸ್ಕೊತೀವಲ್ಲ, ಆ ನೀರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ.
ನೋಡಿ ಇವಾಗ ಸಾಂಬಾರು ಕುದಿ ಬರಬೇಕು. ಕುದಿ ಬಂದುಬಿಟ್ರೆ ರೆಡಿ ಆಯಿತು ಸಾಂಬಾರು. ದಾಚಮ್ಮಿ ಪಪ್ಪು ತಿನ್ಬಿಟ್ಟು ಹಾಂ ಹಾಂ ಇಲ್ಲಿ ಬಾಯಿಲ್ಲ ಒಂದು ನಿಮಿಷ. ಒಂದು ಸ್ವಲ್ಪ ತಿನ್ನೋಡು ಕಾಳು ಹೆಂಗಿದೆ. ಚೆನ್ನಾಗಿದೆಯಾ? ಏನು ಕಾಳದು? ಏನು ಪಪ್ಪು? ಹುರುಳಿ ಕಾಳು. ಹಾಂ ಏನು ಕಾಳು? ಹಾಂ ಹುರುಳಿ ಕಾಳು. ಹಾಂ ವೆರಿ ಗುಡ್. ಏನಪ್ಪ? ಹಾಂ ತಗೊಂಡೋಗೋಣ. ನೋಡಿ ಫ್ರೆಂಡ್ಸ್, ವಿಹಾನಕ್ಕೆ ಸ್ವಲ್ಪ ಕೊಟ್ಟೆ, ಅವ್ನಿಗೆ ತುಂಬ ಖುಷಿ ಆಯಿತು. ಚೆನ್ನಾಗಿದೆ ಕಾಳು. ಸಾಂಬಾರು ಕುದೀತಾ ಇದೆ. ಸ್ವಲ್ಪ ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಖಾರ ಖಾರ, ಉಪ್ಪು ಕಮ್ಮಿ ಇದೆ, ಉಪ್ಪು ಹಾಕ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಸೂಪರಾಗಿದೆ, ಅಷ್ಟು ಚೆನ್ನಾಗಿದೆ. ಇದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರುತ್ತಂದರೆ ಚಿಕನ್ ಮಟನ್ ಏನೂ ಬೇಕಾಗಿಲ್ಲ, ಇಷ್ಟೇ ಸಾಕು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನಾನು ಈ ಕಡೆ ಮುದ್ದೆನೂ ಮಾಡ್ತಾಯಿದ್ದೀನಿ. ಅಕ್ಕಿ ಬೆಂದಿದೆ, ರಾಗಿ ಹಿಟ್ಟು ಹಾಕಬೇಕು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಸಾಂಬಾರು. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಇದು. ಈ ಚಳಿ ಮಳೆಗಾಲದಲ್ಲಿ ಈ ಸಾಂಬಾರು ತಿಂದರೆ ನೆಗಡಿ ಜ್ವರ ಎಲ್ಲ ತುಂಬ ಬರೋದು ಕಡಿಮೆ ಆಗುತ್ತೆ. ಮಕ್ಳಿಗೂ ಅಷ್ಟೇ ಈ ಸಾಂಬಾರು ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು. ನಮಗೂ ಅಷ್ಟೇ. ಹುರುಳಿ ಕಾಳು ಎಷ್ಟೊಂದು ಯೂಸ್ ಇದೆ ನಮಗೆ, ತುಂಬ ಒಳ್ಳೆಯದು. ಅದನ್ನ ಮಾಡಿ ತಿನ್ನೋದು. ಇದು ಒಂದು ಗ್ಲಾಸು ಸೂಪ್ ಥರ ಕುಡಿದ್ರೂ ತುಂಬ ಒಳ್ಳೆಯದು ಇದು. ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿದೆ, ಜಡ ಹೋಯ್ತು. ನಾನು ಟೇಸ್ಟ್ ನೋಡ್ತೀನಂತ ಬಂದ. ನೋಡಿ ಸಾಂಬಾರು ಇಷ್ಟೇ, ನೀರು ಸಾಕು, ಜಾಸ್ತಿ ಮತ್ತು ನೀರೂ ಹಾಕ್ಕೋಬಾರ್ದು. ಅನ್ನ ಜೊತೆನೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಜೊತೆನೂ ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಅವಾಗೆ ಟೊಮೊಟೊ ಫ್ರೈ ಮಾಡಿದ್ವಲ್ಲ, ಅದೇ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಪಲ್ಯಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ.
ಈರುಳ್ಳಿ ಎಲ್ಲ ತುಂಬ ಜಾಸ್ತಿ ಕೆಂಪಗೆ ಆಗಬಾರ್ದು, ಸ್ವಲ್ಪ ಫ್ರೈ ಆದರೆ ಸಾಕು. ಯಾಕಂದರೆ ಕಾಳು ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಫ್ರೈ ಆಗಬಾರ್ದು. ತುಂಬ ಫ್ರೈ ಆಗಿಬಿಡುತ್ತೆ, ಆಮೇಲೆ ಸ್ವಲ್ಪ ಸ್ವೀಟ್ ಬರುತ್ತೆ ಈರುಳ್ಳಿ. ನೋಡಿ ಇವಾಗ ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಕಾಳು, ಈ ಕಾಳನ್ನ ಹಾಕ್ಕೋಬೇಕು. ಅಷ್ಟೇ, ರೆಡಿ ಆಯಿತು ಕಾಳು ಪಲ್ಯ. ಸ್ಟವ್ ಆಫ್ ಮಾಡೋಣ. ನೋಡಿ ಫ್ರೆಂಡ್ಸ್, ಪಲ್ಯನೂ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್ ಸಾಂಬಾರ್. ನೋಡಿ ಇದು ಪಕ್ಕ ಹಳ್ಳಿ ಸ್ಟೈಲ್ನಲ್ಲಿ ಹುರುಳಿಕಾಳು ಸಾಂಬಾರು ಮತ್ತು ಬಿಸಿ ಬಿಸಿ ಮುದ್ದೆ. ಹುರುಳಿಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈ ಥರ ಬಿಸಿ ಬಿಸಿ ಊಟ, ಈ ಥರ ಖಾರ ಸಾಂಬಾರು ತಿಂದರೆ ತುಂಬ ಒಳ್ಳೆಯದು. ಈ ಥರ ಕ್ಲೈಮೇಟಿಗೆ ಯಾವುದೇ ರೀತಿ ನಮಗೆ ತೊಂದರೆ ಆಗಲ್ಲ. ಆದಷ್ಟು ಕಾಯಿಲೆಗಳನ್ನ ಅವಾಯ್ಡ್ ಮಾಡುತ್ತೆ ಈ ಥರ ನಾವು ಊಟ ಮಾಡಿದ್ರೆ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ, ಸಾಂಬಾರು ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.